ಮೋದಿ ದೋಸ್ತು ಟ್ರಂಪ್ ಭಾರತದೊಂದಿಗೆ ಕುಸ್ತಿಯನ್ನು ಆಡ್ತಾ ಇದ್ದಾರೆ. ಭಾರತದ ಮೇಲೆ ತೆರಿಗೆಯ ಬರೆಯನ್ನು ಎಳೆದಿದ್ದಾರೆ. ಟ್ರಂಪ್ ಒಂದು ರೀತಿಯ ತುಗ್ಲಕ್ ದರ್ಬಾರ್ ಮಾಡ್ದಂಗೆ, ಹುಚ್ಚುದೊರೆ ತುಗ್ಲಕ್ ದರ್ಬಾರ್ ಮಾಡ್ದಂಗೆ ಕಾಣ್ತಾ ಇದೆ. ಟ್ರಂಪ್ನ ಗೆಲ್ಸಿ ಅಂತ ಮೋದಿ ಕರೆ ಕೊಟ್ಟಿದ್ರು. ಸತ್ಯ, ಟ್ರಂಪ್ ಮೋದಿ ದೋಸ್ತು ಅಂತಾನೆ ಕಾಂಗ್ರೆಸ್ ಅವರು ಆರೋಪ ಮಾಡ್ತಿದ್ದಾರೆ. ಟ್ರಂಪ್ ತನ್ನ ಜೊತೆ ನಿಂತ್ಕೊಂಡು ಎಲೆಕ್ಷನ್ ಗೆಲ್ಸಂತಹ ಎಲಾನ್ ಮಸ್ಕ್ನೇ ಬಿಡಲಿಲ್ಲ. ಎಲಾನ್ ಮಸ್ಕ್ ಟ್ರಂಪ್ ಗೆಲುವಿನಲ್ಲಿ ಮಹತ್ವದ ಪಾತ್ರ ವಹಿಸಿದ್ರು. ಆ ಟ್ರಂಪ್ ಎಲಾನ್ ಮಸ್ಕ್ ಬೆನ್ನಿಗೆ ಚೋರಿ ಆಗ್ತಂಥ ವ್ಯಕ್ತಿ. ಈಗ ಭಾರತದ ವಿರುದ್ಧವೂ ಕೂಡ ಷಡ್ಯಂತ್ರ ಮಾಡ್ಕೊಂಡು ನಮ್ಮ ಟ್ಯಾಕ್ಸ್ ಹಾಕೊಂಡು ನಿಂತವ್ರೆ. ನಾನು 86 kg ಇದ್ದವಳು 71 kg ಬಂದಿದ್ದೀನಿ. ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರಾ ಅಂದ್ರೆ ಜಿನ್ನಿ. 126 kg ವೇಟ್ ಇದ್ದು ನಾವು ಈಗ 114 kg ಲೆಕ್ಕ ಬಂದಿದ್ದೀವಿ. ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ. 84ರಿಂದ 50 kg ಬಂದೆ. ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. ಏನೇನ್ ಕತೆ ಎತ್ತ ಯಾವ್ದ್ರ ಮೇಲೆ ಟ್ಯಾಕ್ಸ್ ಏನಾಗುತ್ತೆ ಅಂತ ನೋಡೋಣ. ಭಾರತದ ಸರಕುಗಳಿಗೆ 25% ಟ್ರಂಪ್ ದಂಡ ಹಾಕಿದ್ದಾರೆ, ಲೈಕ್ ಟ್ಯಾಕ್ಸ್ ಹಾಕಿದ್ದಾರೆ. ರಷ್ಯಾ ಜೊತೆಗಿನ ಭಾರತದ ವ್ಯಾಪಾರಕ್ಕಾಗಿ ಈ ನಿರ್ಧಾರ ತೆಗೆದುಕೊಂಡಿದ್ದಾರೆ. ಆಗಸ್ಟ್ 1ರಿಂದಲೇ ಹೊಸ ಸುಂಕ ನಿಯಮ ಜಾರಿ ಆಗ್ತಾ ಇದೆ. ಟ್ರೂತ್ ಸಾಮಾಜಿಕ ಜಾಲತಾಣದಲ್ಲಿ ಟ್ರಂಪ್ ಪೋಸ್ಟ್ ಮಾಡಿದ್ದಾರೆ. ಟ್ರೂತ್ ಇವ್ರದೇ ಸ್ವಂತ, ಇದಕ್ಕೆ ಓನರೇ ಟ್ರಂಪು. ಈ ಎಕ್ಸು ಎಲಾನ್ ಮಸ್ಕ್ದಲ್ಲ, ಮಸ್ಕು ಇವ್ರಿಗೂ ಆಗಲ್ಲ. ಹಾಗಾಗಿ ಅವರು ಎಕ್ಸೆಲ್ ಇದು ಮಾಡಲಿಲ್ಲ, ಟ್ರೂತಲ್ಲಿ ಹಾಕಿದ್ದಾರೆ ಅವರು. ಭಾರತದ ಆರ್ಥಿಕತೆ ಸತ್ತಿದೆ, ಅದು ರಷ್ಯಾ ಜೊತೆ ಒಟ್ಟಿಗೆ ನೆಲಕಚ್ಚಬೇಕು. ಫಸ್ಟು ಕಿಚ್ಚು ಸುಡೋದು ತನ್ನ ನೆಲವನ್ನೇ, ತನ್ನ ಮನೆಯನ್ನೇನೋ. ಕನಿಷ್ಠ ಪರಿಜ್ಞಾನ ಟ್ರಂಪ್ಗಿದ್ದಂಗೆ ಕಾಣ್ತಾ ಇಲ್ಲ. ಫಸ್ಟು ಸುಡೋದು ಕಿಚ್ಚು ತನ್ನ ಮನೆಯನ್ನೇ, ಆಮೇಲೆ ಅದು ಬೇರೆ ಕಡೆ ಸುಡುತ್ತೆ. ಅಮೇರಿಕಾದಲ್ಲಿ ಬಹುತೇಕ ಕಂಪನಿಗಳ ಸಂಸ್ಥೆಗಳ ವ್ಯವಸ್ಥೆಯನ್ನು ಹಿಡಿತಕ್ಕಿಟ್ಕೊಂಡಿದ್ದಾರೆ ಇಂಡಿಯನ್ಸ್. ಅದರ ಕನಿಷ್ಠ 4 ಜ್ಞಾನ ಈ ತಲೆಕೆಟ್ಟ ಟ್ರಂಪ್ಗಿಲ್ಲ ಅಂತ ಕಾಣುತ್ತೆ. ನಾವು ರಷ್ಯಾ ಜೊತೆ ವ್ಯವಹಾರ ಮಾಡ್ತೀವಿ ಅಂದ ತಕ್ಷಣ ರಷ್ಯಾ ಮತ್ತು ಭಾರತದ ಆರ್ಥಿಕತೆ ಸತ್ತೋಗಿದೆ, ಇಬ್ಬರು ಒಟ್ಟಿಗೆ ಹೂಳಬೇಕು ಅಂದರೆ. ನಮ್ಮ ದೇಶ ಯಾವ ಮಟ್ಟಕ್ಕೆ ಶ್ರೀಮಂತ ಆಗೈತೆ ಅಂದರೆ 15 ವರ್ಷದಿಂದ ಆಯ್ಕೊಂಡು ತಿಂತಿದ್ದವರಲ್ಲೇ ಇವತ್ತು 100 ಕೋಟಿ ಘೋಷಣೆ ಮಾಡ್ಕೊಂಡವ್ರೆ. ಒಟ್ಟಿಗೆ 5,000 4,000 ಕೂಡ ಒಂದು ಮಟ್ಟಕ್ಕೆ ಬೆಳೆದ್ಬಿಟ್ಟವ್ರೆ. ಈ ಮಟ್ಟಕ್ಕೆ 20 ವರ್ಷಕ್ಕೆ ಬಿಲಿಯನಿಯರ್ ಆಗಿರೋ ಜನ ನಮ್ಮವರು ಕೆಲವರು. ನಮ್ಮ ದೇಶ ಆರ್ಥಿಕತೆ ಸತ್ತೋಗೈತೆ, ದಿವಾಳಿ ಆಗುತ್ತೆ, ಉಳ್ತೀವಿ. ನೆವರ್ ಎವರ್. ಭಾರತದ ಆರ್ಥಿಕತೆಯನ್ನು ಯಾರೋ ಒಬ್ಬ ಹಿಡ್ಕೊಂಡು ನಿಂತಿಲ್ಲ, ಯಾವುದೋ ಕಂಪ್ನಿಗಳ ಕೈಲಿಲ್ಲ. ಅವರವರ ಆರ್ಥಿಕತೆ, ಅವರ ವ್ಯವಸ್ಥೆ, ಜಮೀನ್ ಮೇಲೆ, ಮನೆ ಮೇಲೆ, ಆ ಥರ ನಮ್ಮ ಜನ ಯಾರನ್ನೂ ನಂಬೋದು ಜನ. ಕೆಲವ್ರು ಮೋಸ ಹೋಗ್ತಾರೆ, ಆ ಥರ ಏನಿಲ್ಲ. ನಮ್ಮ ಆರ್ಥಿಕತೆ ಅವ್ರವ್ರ ಮನೇಲೆ ಉಳ್ಕೊಂಡೈತೆ. ಅಮೇರಿಕಾ ಥರ ಸರ್ವಪತನ ಆಗುವಂಥ ದೇಶ ನಮ್ದಲ್ಲ. ಅದರ ಕನಿಷ್ಠ ಕಾಮನ್ ಸೆನ್ಸ್ ಟ್ರಂಪ್ಗಿಲ್ಲ. ಒಂದಷ್ಟು ಜನ ಬ್ಯಾಂಕ್ ಹಣ ಗಿಣ ಇಟ್ಟರೆ ಹುಷಾರಾಗಿ ಎತ್ಕೊಂಡು ಹಂಗೆ ಹೋಗ್ಬೋದು. ನಮ್ದೇನು ದೊಡ್ಡ ನಷ್ಟ ಆಗುವಂಥದ್ದು ಏನಲ್ಲ. ಅಮೇರಿಕಾದಲ್ಲಿ ಕೆಲಸ ಮಾಡ್ತಿರೋ ವಾಪಸ್ ಇಂಡಿಯಾಗೆ ಬರ್ತಾರೆ. ಅಮೇರಿಕಾದಲ್ಲಿ 5 ಲಕ್ಷ 10 ಲಕ್ಷ ತಿಂಗಳ ಸಂಬಳ ತಗೊಳ್ಳೋರು ವಾಪಸ್ ಇಂಡಿಯಾಗೆ ಬರ್ತಾರೆ, ಮತ್ತು 50,000 ಲಕ್ಷ ಕೆಲಸ ಮಾಡ್ತಾರೆ. ಮೊದಲು 2000ನೇ ಇಸ್ವಿನಲ್ಲಿ ಇಂಡಿಯಾದಲ್ಲಿ ನಮ್ಮೂರಲ್ಲೇ ಮದ್ದೂರಲ್ಲಿ 100 ಜನದಲ್ಲಿ 90 ಜನ ಕೆಲಸ ಮಾಡೋರು ಗದ್ದೆಲಿ, 10 ಜನ ಬೆಂಗಳೂರಲ್ಲಿ ಕೆಲಸ ಮಾಡೋರು. ಈಗ 10 ಜನ ಊರಲ್ಲವರೆ, 90 ಜನ ಬೆಂಗಳೂರಲ್ಲವರೆ, ಬೇರೆ ಕಡೆಯವರೆ. ಮತ್ತು ವಾಪಸ್ ಜನ ಊರಿಗೆ ಹೋಗ್ತಾರೆ ಅಷ್ಟೇ, ಬೇರೆ ಏನಾಗ್ಬಿಡಲ್ಲ. ಏನು ಪ್ರಪಂಚ ಏನು ಮುಳುಗೋಗಲ್ಲ. ಇಂಡಿಯಾ ರಷ್ಯಾ ಆರ್ಥಿಕತೆ ಉಳ್ಬೋದೇನೋ ಗೊತ್ತಿಲ್ಲ ನನಗೆ. ಭಾರತದ ಆರ್ಥಿಕತೆ ಸಮಾಧಿ ಆಗೋಗಿದೆ, ಒಳಗಡೆ ಸೇರ್ಕೊಂಡಿದೆಯೋ ಭ್ರಮೆಯಲ್ಲಿನ ಟ್ರಂಪ್ ಇದ್ರೆ ಅದು ಅವರನ್ನೇ ಬರ. ಆಗಸ್ಟ್ 1ರಿಂದ ಭಾರತ ಉತ್ಪನ್ನಗಳ ಮೇಲೆ 25% ಸುಂಕವನ್ನು ವಿಧಿಸುವುದಾಗಿ ಘೋಷಣೆ ಮಾಡಿದ್ದಾರೆ. ಭಾರತದ ಉತ್ಪನ್ನಗಳಿಗೆ ಅಮೆರಿಕದಲ್ಲಿ ಬೆಲೆ ಹೆಚ್ಚಳ ಆಗುತ್ತೆ. ಭಾರತದ ವಸ್ತುಗಳಿಗೆ ಬೇಡಿಕೆ ಇಳಿಕೆ ಸಾಧ್ಯತೆ ಆಗಿದೆ. ಅಗ್ಗದ ದರದ ಪರ್ಯಾಯ ಮಾರುಕಟ್ಟೆಗಳತ್ತ ಅಮೆರಿಕ ಚಿತ್ತ. ವಾರ್ಷಿಕ 7 ಲಕ್ಷ ಕೋಟಿ ವ್ಯಾಪಾರಕ್ಕೆ ಹೊಡೆತ. ರಫ್ತು ಕುಸಿತದಿಂದ ಭಾರತ ಕಂಪನಿಗಳಿಗೆ ಆದಾಯ ನಷ್ಟ, ಉತ್ಪಾದನೆ ಇಳಿಕೆ. ಉದ್ಯೋಗದ ಅವಕಾಶಗಳು ಕಡಿತ ಆಗ್ಬೋದು. ಭಾರತದ GDPಯಲ್ಲೂ ಇಳಿಕೆ ಸಾಧ್ಯತೆ. ಭಾರತದ ಆರ್ಥಿಕತೆ ಸತ್ತಿದೆ ಅನ್ನೋದು ಮೋದಿ ನಿರ್ಮಲಾಗೆ ಮಾತ್ರ ಗೊತ್ತಿಲ್ಲ, ಉಳಿದ ಎಲ್ಲ ಭಾರತೀಯರಿಗೂ ಗೊತ್ತು ಅಂತ ರಾಹುಲ್ ಗಾಂಧಿ ಹೇಳಿದ್ದಾರೆ. ರಾಹುಲ್ ಗಾಂಧಿ ಎಕನಾಮಿಸ್ಟ್ ಅಲ್ಲ, ಅವರೇ ಯೋಚನೆ ಮಾಡಬೇಕಪ್ಪ. ಕಾಂಗ್ರೆಸ್ ಪಕ್ಷದ ಶ್ರೀಮಂತ ಶಾಸಕರು, ಮಂತ್ರಿಗಳು ಇವರೆಲ್ಲ ಯೋಚನೆ ಮಾಡಬೇಕು. ಯಾರಪ್ಪ ಹಾಳಾಗೋಗವ್ರೆ? ಹಂಗಾರೆ ಕರ್ನಾಟಕ, ಭಾರತದ ಒಂದು ರಾಜ್ಯ ಕರ್ನಾಟಕ, ಭಾರತದ ಒಂದು ರಾಜ್ಯ ತೆಲಂಗಾಣ. ಬಿಟ್ಬಿಡಿ BJP ಅವ್ರದ್ದು ಹಾಳಾಗೋಯ್ತೆ ಅಂತ ತಿಳ್ಕೊಳ್ಳಿ. ಅವ್ರ ರಿಪೋರ್ಟ್ ಇಲ್ವಾ? ಕರ್ನಾಟಕದ ಆರ್ಥಿಕತೆ ಏನಾಗಿದೆ, ತೆಲಂಗಾಣದ ಆರ್ಥಿಕತೆ ಏನಾಗಿದೆ ಅಂತ. ತಮಿಳುನಾಡು ಆರ್ಥಿಕತೆ ಅವ್ರದೇ ಮೈತ್ರಿ ಪಕ್ಷ, ಕೇರಳ ಆರ್ಥಿಕತೆ ಅವ್ರದೇ ಕಮ್ಯುನಿಸ್ಟ್ ಪಾರ್ಟಿ ಅವ್ರ ಮೈತ್ರಿ ಪಕ್ಷ. ಟ್ರಂಪ್ ಏನೋ ತಲೆಕೆಟ್ಟಿದೆ ಮಾತಾಡ್ತಾರೆ. ರಾಹುಲ್ ಗಾಂಧಿ ಅವ್ರು ಯಾಕೆ ಹಂಗೆ ಮಾತಾಡ್ತಾರೋ ಗೊತ್ತಿಲ್ಲ. ರಷ್ಯಾದು ನಮ್ಮ ಇಂಡಿಯಾದ ಆರ್ಥಿಕತೆ ಸತ್ತೋಗಿದೆ, ಅದು ಮೋದಿಗೆ ನಿರ್ಮಲ ಗೊತ್ತಿಲ್ಲ, ಇನ್ನೆಲ್ಲರಿಗೂ ಗೊತ್ತು ಅಂತ ಹೇಳ್ತಾರೆ. ಹಂಗಾರೆ ಎಲ್ಲರ ಹತ್ರ ಇರೋ ದುಡ್ಡು ಸುಳ್ಳ? 1000 ಕೋಟಿ ಘೋಷಣೆ ಮಾಡ್ಕೊಂಡ್ರೆ ಸುಳ್ಳ ಕಾಂಗ್ರೆಸ್ MLAಗಳು? ಕರ್ನಾಟಕ ಸರ್ಕಾರದಲ್ಲಿ ದುಡ್ಡಿಲ್ಲ ಅನ್ನೋದು ಹಂಗಾರೆ ಸತ್ಯನಾ?
ದಿವಾಳಿ ಆಗೋಗಿದೆಯಾ, ಸತ್ತೋಗಿದೆಯಾ? ಟ್ರಂಪ್ಗೇನೋ ತಲೆಕೆಟ್ಟಾಯ್ತಪ್ಪ, ರಾಹುಲ್ ಗಾಂಧಿ ಅವ್ರು ಯಾಕೆ ಹಿಂಗೆ ಹೇಳ್ತಾರೆ? ಇರಲಿ. ಇನ್ನು -10% ಸುಂಕ -25% ಏರಿಕೆ ಆಗುತ್ತೆ. ಅದ್ಯಾವುದು? ಎಲೆಕ್ಟ್ರಾನಿಕ್ ವಸ್ತುಗಳು, ಸ್ಮಾರ್ಟ್ಫೋನ್ಸು, ಎಲೆಕ್ಟ್ರಾನಿಕ್ ವಸ್ತುಗಳು, ಸ್ಮಾರ್ಟ್ಫೋನ್. ನಮ್ಮ ಜನ ಈ ಚೈನಾ ಸೆಟ್ ಯೂಸ್ ಮಾಡೋರು ಒಂದು ಸ್ವಲ್ಪ ಆ ಕಡೆ ಈ ಕಡೆ ಹೋಗಿದ್ರು. ಅಮೇರಿಕಾದಿಂದ ಯಾವ್ದು ಬರುತ್ತೆ, ರಫ್ತಾಗೋದು ಯಾವುದು, ಅಲ್ಲ ಆಮದಾಗೋದು ಯಾವುದು, ಅದ್ರ ಮೇಲೆ ವ್ಯತ್ಯಾಸ ಆಗುತ್ತೆ. ಬಹುತೇಕ ಸ್ಯಾಮ್ಸಂಗ್, ಸೌತ್ ಕೊರಿಯಾ, ನಾರ್ತ್ ಕೊರಿಯಾ, ಚೀನಾ, ಜಪಾನ್ ಈ ಭಾಗದಲ್ಲಿ ಜಾಸ್ತಿ ಸ್ಮಾರ್ಟ್ಫೋನ್ಸ್. ಐಫೋನ್ ಮಾತ್ರ ನಾವು ಅಮೆರಿಕ ಮೇಲೆ ಡಿಪೆಂಡ್ ಆಗಿದ್ದೀವಿ, ಅಗ್ರಿ. ಅಂಡ್ ರತ್ನಗಳು ಮತ್ತು ಆಭರಣಗಳು ಏನು ನಮ್ಮವರೆಲ್ಲ ₹1 ಏನಪ್ಪ 1 ಗ್ರಾಮ್ ಚಿನ್ನ ಹಾಕೊಂಡು ಮೆರೆಯೋ ದಿನಗಳಿವೆಲ್ಲ. ಸೊ ಅದು ಕೂಡ ಜಾಸ್ತಿ ಇದಾಗಲ್ಲ, ಅದು ದುಡ್ಡಿರೋರ್ಗೆ ಮಾತ್ರ ಸಮಸ್ಯೆ. ಜವಳಿ ಮತ್ತು ಉಡುಪುಗಳು, ಗಾರ್ಮೆಂಟ್ಸ್ ಇಂಡಸ್ಟ್ರಿ ತುಂಬ ಚೆನ್ನಾಗಿದೆ. ಕಚ್ಚಾ ವಸ್ತುಗಳು ಕೂಡ ಬಹುತೇಕ ಇಲ್ಲೇ ಸಿಗುತ್ತೆ. ಯಂತ್ರೋಪಕರಣಗಳು ಡಿಪೆಂಡ್ ಅಪಾನ್ ದ ಇಂಡಸ್ಟ್ರಿ ಯಾವುದು ಅಂತ. ಆಟೋಗಳು, ಆಟೋ ಬಿಡಿಭಾಗಗಳು ಸಂಪೂರ್ಣ ನಾವೇನು ಅಮೆರಿಕ ಮೇಲೆ ಡಿಪೆಂಡ್ ಆಗಿಲ್ಲ. ಮೀನು, ಸೀಗಡಿ, ಸಕ್ಕರೆ, ಡೈರಿ, ಸಾಂಕ್ರಾಮಿಕ ಕಾಯಿಲೆಗಳ ಔಷಧಿಗಳು. ಮೀನು ನಮ್ಮ ಕೆರೆಯಲ್ಲಿ ಸಿಗ್ತವೆ, ಸಮುದ್ರದಲ್ಲಿ ಸಿಗುತ್ತೆ. ಸೀಗಡಿ ಇವೆಲ್ಲ. ಸಕ್ಕರೆ, ಶುಗರ್ ಫ್ಯಾಕ್ಟ್ರಿ. ಡೈರಿ ಇಂಡಸ್ಟ್ರಿ ನಾವು ಕೂಡ ಸಾಕಷ್ಟು ಬೆಳೆದಿದ್ದೀವಿ ನಮ್ಮ ಕರ್ನಾಟಕ, ದಕ್ಷಿಣ ಭಾರತದಲ್ಲಿ ಈ ಭಾಗದಲ್ಲಿ ನೋಡಿದಾಗ. ಇಂಧನ ಉತ್ಪನ್ನಗಳು ಈ ಕಾರಣಕ್ಕೆ ನಮಗೂ ಅವ್ರಿಗೂ ಕಿರಿಕ್ ಆಗ್ತಾ ಇರೋದು. ರಷ್ಯಾದಿಂದ, ಇರಾನಿಂದ ನಾವು ಆಗಲೇ ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ, ತಗೋತಾ ಇದ್ದೀವಿ. ಇದನ್ನು ತಡ್ಕೊಳಕ್ಕಾಗದಿರುವಂಥ ಟ್ರಂಪು ಇವೆಲ್ಲ ಆಟ ಆಡ್ತಿದ್ದಾರೆ. ರಷ್ಯಾ ಜೊತೆ ನಾವು ತೈಲ ಖರೀದಿ ಮಾಡ್ತಿರೋದು ಅವ್ರಿಗೆ ಇಷ್ಟ ಇಲ್ಲ. ಇನ್ನು ತಾಮ್ರ, ಕಚ್ಚಾ ವಸ್ತುಗಳು, ಅರೆವಾಹಕಗಳು, ಅಮೆರಿಕ ಜೊತೆ ನಮ್ಮ ಜೊತೆ ಸಂಘರ್ಷ ಆಗೋದ್ರಿಂದ ಸ್ವಲ್ಪ ಸಮಸ್ಯೆ ಇದೆ, ಅಗ್ರಿ. ಇನ್ನು ನಮ್ಮಲ್ಲಿ ರಾಯಲ್ ಎನ್ಫೀಲ್ಡ್ ಇವೆಲ್ಲ ಒಳ್ಳೊಳ್ಳೆ ಅಲ್ಲಿಂದ ಅಮೆರಿಕಾಯಿಂದ ಬರೋ ವಸ್ತುಗಳಿಗೆ ನಾವು ಸುಂಕ ಹಾಕ್ತೀವಿ. ನಮ್ಮ ಟ್ಯಾಕ್ಸ್ ಕಲೆಕ್ಟ್ ಮಾಡಬೇಕು ಅನ್ನೋ ಉದ್ದೇಶ ನಮ್ಮವ್ರದ್ದು ಹಾಕ್ತಾರೆ. ಹೌದು, ಕರೆಕ್ಟು. ನಮ್ಮವರು ಅತಿ ದುಬಾರಿ ಟ್ಯಾಕ್ಸ್ ಹಾಕ್ತಾ ಇದ್ದಾರೆ. ಐಫೋನ್ ಮೇಲೆ, ಹಾರ್ಲೆ ಡೇವಿಡ್ಸನ್ ಬೈಕು, ಆ ವಿಷಯಕ್ಕೆ ಒಂದಷ್ಟು ಸಂಘರ್ಷ ಆಗಿದ್ದು ಟ್ರಂಪ್ ಅವ್ರಿಗೂ ನಮಗೂ. ಆದರೆ ಅಮೆರಿಕ ನಮ್ಗೆ 25% ಟ್ಯಾಕ್ಸ್ ಹಾಕೋದ್ರಿಂದ ಭಾರತ ಮುಳುಗೋಗುತ್ತೆ, ನಮ್ಮ ಆರ್ಥಿಕತೆಯನ್ನು ಹೂಳಬೇಕು ಅನ್ನುವಷ್ಟು ನಾವೇನು ಹಾಳಾಗಿಲ್ಲ, ಡಿಪೆಂಡ್ ಆಗಿಲ್ಲ. ಆದರೆ ತಲೆಕೆಟ್ಟು ಮಾತಾಡೋ ಟ್ರಂಪ್ ಮಾತನ್ನ ರಾಹುಲ್ ಗಾಂಧಿ ಅವ್ರು ಯಾಕೆ ರಿಪೀಟ್ ಮಾಡ್ತಾರೋ ಗೊತ್ತಿಲ್ಲ. ಅದಕ್ಕೂ ಮೊದಲೇ ಅವ್ನು ಫೋನ್ ಮಾಡಿ ನಮ್ಮ ಅತಿ ಹೆಚ್ಚು ಬಾರಿ ಬಜೆಟ್ ಮಂಡನೆ ಮಾಡಿದಂಥ ಸಿದ್ದರಾಮಯ್ಯವ್ರು ಕೇಳಿದ್ರಾಗಿರೋದು. ಟ್ರಂಪ್ ಹಿಂಗೆ ಮಾಡ್ತಾವ್ರೆ, ನಮ್ಮ ಎಕನಾಮಿ ಏನಾರು ಬಿದ್ದೋಗುತ್ತಾ ಸಿದ್ದರಾಮಯ್ಯವ್ರೆ ಅಂದರೆ ಸಿದ್ದರಾಮಯ್ಯವ್ರು ಹೇಳಿರೋರು. ದಂಡಿಗೆಲ್ಲ ದಾಳಿಗೆಲ್ಲ ರಾಹುಲ್ ಗಾಂಧಿ ಅವರೇ, ನಮ್ದೇನೂ ಆಗಲ್ಲ. ಮೋದಿ ಕಾಸು ಕೊಟ್ಟಿಲ್ಲ ಕರೆಕ್ಟಾಗಿ ಏನೋ ಕರ್ನಾಟಕ ಸರ್ಕಾರ ನಡೀತಿಲ್ವಾ? ಏನು ಪ್ರಾಬ್ಲಮ್ ಆಗಿದೆಯಾ? ಇಲ್ವಲ್ಲ. ರಾಹುಲ್ ಗಾಂಧಿ ಅವರು ಫಿನಾನ್ಸ್ ವಿಷಯವಾಗಿ ಸಲಹೆಯನ್ನು ನಮ್ಮ ಸಿದ್ದರಾಮಯ್ಯವ್ರ ತಗೊಂಡಿರೋ ಸಾಕಾಗಿರೋದು. ಟ್ರಂಪ್ ಹೇಳ್ದಂಗೆ ಭಾರತದ ಆರ್ಥಿಕತೆಯನ್ನು ಹೂಳುವಂತಹ ಸನ್ನಿವೇಶದಲ್ಲಿ ನಾವಿಲ್ಲ. ಇದರಲ್ಲಿ ಅಮೇರಿಕಾದಲ್ಲಿ ಬಹುತೇಕ ಅಮೇರಿಕ ಡಿಪೆಂಡ್ ಆಗಿರೋದು ಬೇರೆ ಬೇರೆ ದೇಶಗಳ ಮೇಲೆ. ಅಮೇರಿಕಾದ ಬಹುತೇಕ ಕಂಪನಿಗಳ ಬ್ರೈನ್ ಸಿಇಒಗಳ ಇಂಡಿಯಾದವರು. ಏನೂ ಮಾಡೋಕ್ಕಾಗಲ್ಲ. ನಾವು ಕೆಲವು ಟೈಮ್ ಮುಚ್ಚರಿಗೆಲ್ಲ ರಿಯಾಕ್ಟ್ ಮಾಡೋ ಅವಶ್ಯಕತೆ ಇಲ್ಲ. ಟ್ರಂಪ್ನ ಈ ಹೇಳಿಕೆ, ಈ ನಿರ್ಧಾರ ಹುಚ್ಚುತನ. 10% ಇರೋ ಟ್ಯಾಕ್ಸ್ 25%, 15% ಜಾಸ್ತಿ ಆಗುತ್ತೆ. ಪುಡ್ಕೋಸ್ ಇನ್ನೇನಾಗುತ್ತೆ ಅಲ್ಲಿ? ತಾವೇನು ಹೇಳ್ತೀರಿ? ಟ್ರಂಪ್ನ ಈ ನಿರ್ಧಾರ ನಮ್ಮ ಮೇಲೆ ಎಷ್ಟು ಇಂಪ್ಯಾಕ್ಟ್ ಮಾಡುತ್ತೆ? ಟ್ರಂಪ್ ಹೇಳುವಂತೆ ನಮ್ಮ ಆರ್ಥಿಕತೆ ಸಮಾಧಿ ಆಗೋಗುತ್ತಾ? ರಾಹುಲ್ ಗಾಂಧಿ ಅವರು ಕೂಡ ಟ್ರಂಪ್ ಹೇಳಿಕೆಯನ್ನು ಒಪ್ಪೋದ್ರ ಬಗ್ಗೆ ತಾವೇನು ಹೇಳ್ತೀರಿ? ಕಾಮೆಂಟ್ ಮಾಡಿ. ಧನ್ಯವಾದ. ಇದು ಕರ್ನಾಟಕ ಟಿವಿ, ಕನ್ನಡಿಗರ ಧ್ವನಿ. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐಟಿ ಜೆಇಇ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐಟಿ ಸೀಟ್ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ. 1 ವರ್ಷದ ಲಾಂಗ್ ಟರ್ಮ್ ನೀಟ್, ಸಿಇಟಿ ಮತ್ತು ಐಐಟಿ ಜೆಇಇ ದಾಖಲಾತಿ ಪ್ರಾರಂಭವಾಗಿದೆ. ಮೆಡಿಕಲ್ ಅಂದರೆ ಎಕ್ಸೆಲ್, ಎಕ್ಸೆಲ್ ಅಂದ್ರೆ ಮೆಡಿಕಲ್. ನಾನು 86 kg ಇದ್ದವಳು 71 kg ಬಂದಿದ್ದೀನಿ. ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರಾ ಅಂದ್ರೆ ಜಿನ್ನಿ. 126 kg ವೇಟ್ ಇದ್ದು ನಾವು ಈಗ 114 kg ಲೆಕ್ಕ ಬಂದಿದ್ದೀವಿ. ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ. 84ರಿಂದ 50 kg ಬಂದೆ, ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್.